ಲೇ ಸುಶೀಲಾ ಬಾಯ್ಲುಟ್. ಏನಾತ್ರಿ? ಅಲ್ಲ, ಅವರು ನಮ್ಮ ಮಂತೇಲಿ ಬಂದು ಮದ್ವಿಗೆ ಒಪ್ಕೋರಿ ಅಂತ ಕೇಳಿ ಹೋಗಿ ಒಂದ್ ವಾರ ಆತ. ಏನ ಈಗ ಒಂದ್ ವಾರ ಆತ. ವಾಪಸ್ ಫೋನ್ ಹಚ್ಚಿ ಮತ್ತ ಆತ್ರಿ ನಮ್ಗ ಯಾವ ಹುಡುಗರಿಗೆ ಮನ್ಸು ಬರ್ಲಿಲ್ಲ, ನಿಮ್ ಹುಡುಗನ್ ಕೂಟ ಹಂಗಾರ ಮದ್ವಿದ ಮಾತುಕತಿ ಮುಂದುವರ್ಸನ ಅಂತೇಳಿ ಒಂದ್ ಮಾತು ಹೇಳು. ಏ ಅಲ್ರಿ, ಒಂದ್ ವಾರ ಆಕೆ ಒಂದ್ ಫೋನ್ ಹಚ್ಚಿಲ್ಲ. ಏನಾತ್ರಿ? ನಿಮ್ ಮಗಳಿಗೆ ಯಾರ ನೋಡಕ್ ಬರ್ತಾರ ಅಂದಿದ್ರಲ್ಲ, ಮತ್ತೆ ನೋಡ್ಕೊಂಡು ಹೋದ್ರ ಬಿಟ್ರ ಏನಾರ ಒಂದ್ ಫೋನ್ ಹಚ್ಚಿದ್ಲನ ಆಕಿ. ಈಗ ನಾವಿದ್ದು ಹಚ್ಚದನ ಆಕಿ ಫೋನ್. ನಾಳೆ ಅಂತಾಳ ಹಂಗ ನಾವ್ ಸುಮ್ನಿದ್ವಿ, ನೀವೇ ಫೋನ್ ಹಚ್ಕೊಟ್ರಿ ಅಂತೇಳಿ. ಯಾಕೆ ಹಂಗಂತಾಳ ಈಗ ಹಿಂಗಂತಾಳ ಅಂತ ಇದನ್ನ ಬೆಳೆಸ್ಕೊಂತ ಹೋಗ್ಯೇನ ಹೆಂಗ? ಹಾ, ಏನ್ ಮುಗಿಸ್ತೀಯ ಇಲ್ಲಿಗೆ ಇದನ್ನ? ಹುಡುಗಿಗೂ ಕರೆಕ್ಟ್ ಆಕತ್ ಜೋಡಿ. ಏನ್ ಅವ್ರದ್ದು ಬೇಕಂದಂಗ ಐತು, ಆರಾಮ ಕೊಟ್ರಾತ, ಬೇಡ ಅನ್ನಕ್ ಹೋಗ್ಬಿಡ. ಆತು ತಡ್ರಿ, ಒಂದ್ ಫೋನ್ ಮಾಡ್ತೇನೆ. ರಿಂಗ್ ಆಗಾಕತ್ತೈತಿ, ಎಬ್ಸವಲ್ರಪ್ಪ. ತಡಿ ತಡಿ, ಏನ್ರ ಕೆಲಸ ಮಾಡಕತ್ತಿರ್ಬೇಕು, ಎಬ್ಸ್ತಾರ. ಹಲೋ. ಹಲೋ, ನಾವ್ರಿ. ಯಾರು? ನಾವ್ರಿ ಸುಶೀಲಾ ರೀ ಮಾತಾಡೋದು. ಓ ಅವ್ರಾ, ಗೊತ್ತಾಗ್ಲಿಲ್ರಿ. ಹೇಳ್ರಿ, ಏನ್ ಸಮಾಚಾರ? ಏನಿಲ್ಲ, ಅದೇ ನಮ್ಮ ಹುಡುಗಿಗೆ ಬೇರೆದವ್ರು ನೋಡಕ್ ಬರತ್ತಾರ. ಅವ್ರು ನೋಡಿ ಹೋದ್ಮೇಲೆ ಏನ್ ಅನ್ನೋದು ಹೇಳ್ತೇನೆ ಅಂದಿದ್ನಲ್ಲ ನಾನು ನಿಮಗೆ. ಅದು ನಮ್ಮ ಹುಡುಗಿನ ನೋಡಕ್ ಬರ್ತೇನೆ ಅಂದಿದ್ರಲ್ಲ, ಅವ್ರು ಬಂದು ಹೋದ್ರಿ. ಆದ್ರೆ ನಮ್ಮ ಹುಡುಗಿಗೂ ಯಾಕೆ ಈ ಹುಡುಗನೇ ಮನ್ಸಿಗಿದ್ದ. ಹಂಗಾಗಿ ಈಗ ಅಕ್ಕರ ನೀವು ಬಂದಿದ್ರಲ್ಲ ಅವತ್ತು, ಈಗ ಎಂದ ಲಗ್ನ ಇಟ್ಕೊಳ್ಳೋಣ ಏನು ಎತ್ತ ಹಂಗಾರ ಮಾತಾಡಿದ್ರಾತ. ಕಡೆಗೆ ಆತ್ ಬಿಡ್ರಿ, ಮತ್ತೆ ದೇವ್ರ ನಿರ್ಣಯ, ನೀವು ಸಂಬಂಧ ಬೆಳೆಸೋದೇ ಇತ್ತಂದ್ರೆ ಯಾಕೆ ನಾವು ತಪ್ಸೋರು. ಅದಕ್ಕಾಗೆ ಹೋಗ್ಲಿ ಗಡ ಗಡ ಈ ಬರು ಈಗ ಮುಹೂರ್ತ ಚಲೋ ಅದಾವು, ಮದುವೆ ಮಾತುಕತೆ ಮಾತಾಡ್ಬಿಡೋಣ ಅಂತ. ಏನಂತೀರಿ? ಹಾ, ನೀವು ಮತ್ತೆ ಯಾವ್ಯಾವ ನೋಡಕ್ ಬರ್ತಾವು? ಇನ್ನೊಂದ್ 2-3 ಸಂಬಂಧ ಅಂದ್ರಿ. ಬಂದ್ ಹೋದ್ರಿ ಅವ್ರು ನೋಡ್ಕೊಂಡು. ಆದ್ರೆ ಅವ್ರಿಗೆ ಇಷ್ಟ ಆತ, ನಮ್ಮ ಮಗಳ ಯಾಕ ಸ್ವಲ್ಪ ಹಿಂದ್ ಮಾಡಿದ್ಲ, ಹಂಗಾಗಿ ಮತ್ತೆ ಈಗ ಹೆಂಗಿದ್ರು ನೀವು ಬಂದಿದ್ರಲ್ಲ, ಬೇಡ ಬೇಡ ಮದುವೆ ಮಾತುಕತೆ ಮುಂದುವರ್ಸ್ಬಿಡೋಣ ಅಂತ. ಏನಂತೀರಿ? ಅಯ್ಯೋ ಬ್ಯಾಡ್ರಿ, ಬೇಡ. ನಮ್ಮ ಹುಡುಗಗ ಒಂದು ದೊಡ್ಡ ರಿಚ್ ಫ್ಯಾಮಿಲಿದು. ಅಯ್ಯೋ ಅಯ್ಯೋ 25 ತೊಲಿ ಬಂಗಾರ, ಬ್ಯಾಂಕ್ನ್ಯಾಗ ಒಂದು 10-20 ಲಕ್ಷ ಕ್ಯಾಶ್ ಇಡ್ತಾರಂತೆ. ಮತ್ತ ಆಮೇಲೆ ಹುಡುಗಿನೂ ಹಂಗ ಕೈ ತೊಳೆದ್ ಮುಟ್ಬೇಕು, ಹಂಗೈತಿ. ದೊಡ್ಡ ದೊಡ್ಡ ಸಂಬಂಧನೇ ಸಿಕ್ಬಿಡ್ತು. ನೀವು ಒಂದ್ ರೀತಿ ಒಂದ್ ಲೆಕ್ಕಕ್ಕೆ ಆಗೋದೆಲ್ಲ ಒಳ್ಳೇದಕ್ಕಂತಾರಲ್ಲ, ಅದೇನು ಸುಳ್ಳಲ್ಲ ಬಿಡ್ರಿ. ತಪ್ಪಿಸ್ಕೊಂಡಿದ್ದು ಚಲೋನೇ ಆಗ್ತದ. ಇಷ್ಟು ಚಲೋ ಸಂಬಂಧ ಇಲ್ಲಾಂದ್ರೆ ಸಿಕ್ತಿದ್ದಿಲ್ರಿ, ಕರೆನ ಸಿಕ್ತಿದ್ದಿಲ್ಲ. ಏನೋ ಒಟ್ಟು ದೇವ್ರ ಪುಣ್ಯಲೆ ಒಂದು ಒಳ್ಳೆ ಸಂಬಂಧನೇ ಸಿಕ್ತ. ನಿಮ್ಮ ಮಗಳಿಗೂ ಒಂದು ಒಳ್ಳೆ ಸಂಬಂಧನೇ ಸಿಕ್ತತಿ. ಏನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಮಗೆ ಸಿಕ್ತಲ್ಲ ಈಗ ಹಂಗ ಸಿಕ್ತತಿ. ಈಗ ನಮ್ಮದು ಮಾತ್ರ ಬಿಟ್ಟಂಗ ಆತ್ ನೋಡ್ರಿಪ್ಪ. ನಮ್ಗೆ ಬೇರೆ ಸಂಬಂಧ ಸಿಕ್ಕತ್ತವ್ರಿ, ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅವ್ರು ಮತ್ತೆ ಆಮೇಲೆ ಫೋನ್ ಹಚ್ಚಿಲ್ಲ, ಮೊದ್ಲು ಮದ್ವಿದ ಲಗ್ನ ನಿಶ್ಚಯ ಮಾಡಿ ಹೇಳ್ತೀವಿ ನಿಮ್ಗೆ, ಲಗ್ನನೂ ನಾವೇ ಮಾಡ್ಕೊಂತೀವಿ, ಹುಡುಗ ಒಂದಿದ್ರ ಸಾಕು ಅಂತೆಲ್ಲ ಹೇಳ್ಯಾರ. ಹೌದಾ? ಯಾಕೆ ಹುಡುಗಿಗೆ ಏನಾರ ಐಬಾ? ಇದೇನ್ರಿ ಹಿಂಗೆ ಕೇಳ್ತೀರಿ? ಹುಡುಗಿಗೆ ಏನಾರ ಐಬಾ ಅಂತೇಳಿ? ಹುಡುಗಿ ಕೈ ತೊಳೆದ್ ಮುಟ್ಬೇಕು. ಕಣ್ಣು ಮೂಗು ಬಾಯಿ ಕೈ ಕಾಲು ಎಲ್ಲ ಇರೋ ಜಾಗದಾಗ ಅದಾವು. ಸ್ವಲ್ಪ ಹೆಚ್ಚು ಕಮ್ಮಿ ಇಲ್ಲ. ಹುಡುಗಿ ನೋಡ್ರಿ, ನಿಮ್ಮ ಮಗಳನ್ನ ಅವ್ರ ಮುಂದೆ ನಿವಾಳಿಸಿ ಇಡ್ಬೇಕು. ಹಂಗದಾಳ ಹುಡುಗಿ, ಗೊತ್ತನ? ಅದು ಹೋಗ್ಲಿ ಬಿಡ್ರಿ. ನಿಮ್ಗೆ ಹಂಗೆ ಅನಿಸ್ತತಿ ಇದು ಹಂಗೆ ಇಷ್ಟು ದೊಡ್ಡ ಸಂಬಂಧ ಸಿಕ್ತು ಅಂತೇಳಿ. ಬೇಡ, ಈಗ ಮಾತು ಬೇಡ. ಈಗ ಈಗ ನಾ ಅಂತೇನಲ್ಲ, ಈಗ ನಿಮ್ದು ಸಂಬಂಧ ನಮಗೆ ಬೇಡ್ರಿ, ಇಡ್ತೇನೆ ತೋರಿ ಫೋನ್. ಅವ ಅವ್ರಾಗೆ ಫೋನ್ ಮಾಡಿದ್ರು ಹಿಂಗ್ ಮಾತಾಡಿದಲ್ಲ ನೀನು, ನನಗೆ ಇಷ್ಟ ಇಲ್ಲವ ಈ ಸಂಬಂಧ. ಏನು ಬಂದತ್ಲ ನಿನಗೆ? ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರ ಅಂತೇಳಿ ಹಂಗೆ ಯಾಕೆ ಮಾಡ್ತಿಲ್ಲ? ಚಲೋ ಸಂಬಂಧ ನಿನ್ನ ಜೀವನದಾಗ ಚಲೋ ಆಯ್ಕೆ ಮಾಡ್ಕೊಳ್ಳೇಬಾರ್ದು ಅಂತ ತೀರ್ಮಾನ ಮಾಡಿಯೇ ಹೆಂಗ? ಆ ಮಧುರನ್ ಹೋಗಿ ಇಷ್ಟಪಟ್ಟು ಅಷ್ಟೆಂದೆಲ್ಲ ಇದು ಮಾಡಿದಿ. ಡಾಕ್ಟರ್ ಸೊಸಿಯಕ್ಕೆ ಸಿಕ್ತಿದ್ಲಿ ಈಗ ನಮ್ಗೆ ಲಕ್ಷಗಟ್ಲೆ ಪಗಾರ. ಮೊಮ್ಮಗ ಎಲ್ಲ ಆಗ್ಬಿಡ್ತಿತ್ತು. ಆಕಿನ ಕೈ ಬಿಟ್ಟು ಯಾವ್ಯಾಕೆ ಊರು ಬಿಡಾಡಿ ಅಂತಂದು ಆಕೆ ನೋಡಿದ್ರೆ ಈ ರೀತಿ ಜೀವನದಾಗ ಕುಂಟೆ ಪಿಲ್ಲೆ ಆಟ ಆಡಿ ಏನು ಚಿನ್ನಿ ದಾಂಡ ಆಟ ಆಡಿ ಹೋಗ್ಬಿಟ್ಲು. ಈಗ ಒಂದು ಒಳ್ಳೆ ಸಂಬಂಧ ಸಿಕ್ಕತಿ, ಈಕಿನ ಬೇಡ ಅಂತ ಹೇಳ್ತಿ. ಹೋಗಿ ಅವು ಬಿಕ್ಸಿಕ್ರು ತಿರ್ಬೋಕಿವು ಅವನು ಹೋಗಿ ಮಾಡ್ಕೊತಾನೆ ಅಂತಿ. ನೋಡು, ಬರೀ ಚಂದಾಚಾರ ನೋಡ್ಬೇಡ, ಜೀವನದಾಗ ಶೆಟಲ್ ಆಗಿರೋದು ನೋಡು. ಅಲ್ಲ, ಎಂತ ಒಳ್ಳೆ ಸಂಬಂಧ ಬೇಡ ಅಂತೀಯಲ್ಲ. ಅಲ್ಲ ಯಾಕ? ಹುಡುಗಿ ಚಂದದಾಳಿಲ್ಲ? ಹುಡುಗಿ ಎಷ್ಟು ಚಂದದಾಳ, ಏನೊಂದು ತಟಗ ದಪ್ಪದಾಳ ಅಷ್ಟೇ. ಸ್ವಲ್ಪ ದಪ್ಪಿದ್ರಿ ಏನಾತ? ಇಲ್ಲಿ ಬಂದ್ಮೇಲೆ ಉಣ್ಣೋದು ಹೊತ್ನ್ಯಾಗ ಒಂಚೂರು ಡಯಟ್ ಮಾಡಿಸ್ಬಿಟ್ರೆ ಆತಪ್ಪ. 2 ಹೊತ್ತು 3 ಹೊತ್ತು ಉಣ್ಣೋದನ್ನೇ 2 ಹೊತ್ತು ಉಣ್ಣವ. ಆಮೇಲೆ ಎಣ್ಣೆ ಪದಾರ್ಥ ತಿನ್ನಕ್ಕೆ ಹೋಗ್ಬೇಡ ಅಂತೇಳಿ ಒಂಚೂರು ಬೆಳಗ್ಗೆ ಎದ್ದು ನಾನೇ ಕಸ ಹೊಡ್ಕೊಂಡು ಕಲ್ಲಿಗಿಲ್ಲಿ ಒರೆಸ್ಕೊಂತೇನೆ. ಯಾಕೇನು ಮಾಡೋದು ಬೇಡ, ಬರೇ ವಾಕಿಂಗ್ ಹೋಗಿ 1-2 ತಾಸು ಅಡ್ಡಾಡಿ ಬರೋಗ ಆರಾಮ್. ನಮ್ಮೂರು ಒಂದು ರೌಂಡ್ ಹಾಕಿ ಬರೋಗಂತ ಕಳಿಸಿದ್ರೆ ಮುಗಿದೋತ್ತು. ವಾರ ತಿಂಗಳದಾಗ ಸಣ್ಣ ಕಳ ಕೊಂಡಾಗ್ಬಿಟ್ಟು 25 ತೊಲಿ ಬಂಗಾರ ಕೊಡ್ತೇನಂದಾರ. ಶಾಂತ, ಯಾರು ಕೊಡ್ತಾರೆ ಹೇಳಿ ನೋಡೋಣ? 25 ತೊಲಿ ಬಂಗಾರ, ಬ್ಯಾಂಕ್ನಾಗ ಇಂತಿಷ್ಟು ಹುಡುಗಿ ಹೆಸರಿನಾಗ ರೊಕ್ಕ ಎಲ್ಲ ಇಡ್ತೀನಂದಾರಪ್ಪ. ಆದ್ರೂ ಈ ಭಾಡ್ಯಾಗ ಬೋಲ್ ಅಂತ ಚಂದ ನೋಡಿ ತಗೊಂಡು ಚಾಳಿ ನೋಡಿ ಬಿಟ್ರಂತೇಳಿ ಚಂದಕ್ಕೆ ಗಂಟು ಬಿದ್ದಾನ. ಸ್ವಲ್ಪ ದಪ್ಪದಾಳನ? ಅಯ್ಯೋ ಅತ್ತಿ, ನಿನಗಿಂತ ದಪ್ಪದಾಳ ಗೊತ್ತಾ? ಹೌದಾ? ಹೇಳ್ತಾ ಇದೀನಿ, ಮತ್ತು ಅಕ್ಕಿನ್ನೇ ಮಾಡ್ಕೋ ಅಂತಾಳ. ನನ್ನ ಮ್ಯಾಗ ಆಣಿಲ್ಲ, ನೀ ಅಕ್ಕಿನ ಮಾಡ್ಕೊಲಿಲ್ಲ ಅಂದ್ರೆ ಏನ್ ಹೇಳಿದ್ದು ಒಂದು ತೆರೆಯಾಗ ಹಾಕೊಳ್ಳಬಾರ್ದಂತ ಮಾಡಿಯೇ ಹೆಂಗ? ದೇವ್ರೆ, ನೀನ್ ಒಳ್ಳೇದಕ್ಕೆ ಮಾಡಾಕತ್ತಿರೋದು ಮತ್ತು ಹಿಂಗ ಮಾತಾಡ್ತಿ.
ಚಲೋ ಅದಾಳ, ಮಾಡ್ಕೋರ್ಲಾ ಮಾಡ್ಕೋ. ಅಲ್ಲ ಯಾವ್ದ ಗುಡಿಯೋರು ದೇಣಿಗೆ ಕೇಳಕ್ ಬಂದ್ರೆ 50,000 ರೂಪಾಯಿ ಚೆಕ್ ಹಿಂಗ ಬರ್ದು ಕೊಟ್ಟಾರ. ತಿಳ್ಕೊ ನೀನು, 50,000 ರೂಪಾಯಿ ಬರೀ ಗುಡಿಗೆ. ನಾವು 10-20 ರೂಪಾಯಿ ಹಾಕ್ತೇವೆ ಅಂತದ್ 50,000 ಗುಡಿಗೆ ಕೊಡ್ತಾರಂದ್ರೆ ಈ ಬಾಡ್ಯಾಗ ಎಟ್ ಕೊಡಕಿಲ್ಲ. ದೊಡ್ಡದೊಂದು ಏನಾರ ವ್ಯವಹಾರ ಮಾಡಕ್ಕೂ ಹಾಕಿ ಕೊಡ್ತಾರ ಅವರು. ಈ ಬಾಡ್ಯಾಗ ಸ್ವಲ್ಪ ತಿಳ್ಕೊಳ್ಳೋದೈತೆ ನೋಡಿ ಏಟಾರ. ಏನ್ ನನ್ನ ನಸೀಬೋ ಏನು ನನಗೆ ಗೊತ್ತಿಲ್ಲ. ಒಟ್ಟ ನಾ ಮಾಡಿದ ಪುಣ್ಯನ ಇದು. ಅದಕ್ಕೆ ಇಷ್ಟು ದೊಡ್ಡ ಸೋಲೋ ಸಂಬಂಧ ಸಿಕ್ಕಿರೋದು ನಮಗೆ. 12 ಲಕ್ಷ ರೂಪಾಯಿ ಕೊಡ್ಬೇಕು. ಒಳಗೆ ಯಾರದಿರ್ರಿ? ಪೊಲೀಸ್ರು ಸಾಹೇಬ್ರ ಏನ್ರಿ? ನೋಡಮ್ಮ, ನಿಮ್ ಸುಸಿ ಕಂಪ್ಲೇಂಟ್ ಕೊಟ್ಟಾರ ಮತ್ತೆ ಬಂದು ಸ್ಟೇಷನ್ಗೆ. ನೀವು ಕೋರ್ಟ್ನಾಗ ಡೈವರ್ಸ್ ಆಗೋ ಹೊತ್ನಾಗ ಒಪ್ಕೊಂಡಿರೋ ಹಣ ಇನ್ನೂ ಕೊಟ್ಟಿಲ್ಲ ಅಂತೇಳಿ. ಅದನ್ನ ಕೊಟ್ಟ ಮೇಲೆ ನಿಮ್ ಮಗನ್ನ ಕರ್ಕೊಂಡು ಹೋಗ್ಬೇಕು. ಈಗ ಕಸ್ಟಡಿಗೆ ತಗೋಬೇಕು. ನೋಡ್ರಿ ದೇವ್ರೆ ಸಾಹೇಬ್ರ ಟೈಮ್ ಕೊಡ್ರಿ. ಆಕಿ ನಮ್ಮ ಮನೆ ಮುರಿಯಾಕ ನಿಂತಾಳ್ರಿ ಆಕಿ. ಸಾಹೇಬ್ರ ಒಂದೆರಡು ದಿನ ತಡ್ರಿ. ನಾನ್ ನಿಮ್ಗೆ ರೊಕ್ಕ ಎಲ್ಲಿದಾರ ಹೆಂಗಾರ ಇದು ಮಾಡ್ತೇನೆ. ನೋಡಮ್ಮ, ನೀವ್ ಏನಾರ ಇದು ಮಾಡ್ಕೊರಿ. ಈಗ ನೋಡಮ್ಮ, ಅಲ್ಲ ನೀವ್ ಹೆಂಗೆ ಇದು ಕೊಟ್ಟು ಒಪ್ಕೊಂಡಿದ್ದನ್ನ ನೀವು ಕೊಡ್ಬೇಕಲ್ಲ. ನಿಮ್ ಸೊಸಿ ಬಂದ್ ನಿಮ್ಮನ್ ಕೇಳಿದ್ಲಂತೆ, ನೀವು ವಾಪಸ್ ಆಕಿಗೆ ಬೈದ್ರಂತೆ. ಅಯ್ಯೋ ಇಲ್ರಿ ಸಾಹೇಬ್ರ, ಆಕಿ ಯಾವಾಗ ಬಂದ್ ನಮ್ಮನ್ ಕೇಳಾಳ್ರಿ? ನಾವ್ ಆಕಿ ಬೈದೀವಿ ಆಕಿನ. ಆಕಿಗೆ ನಮ್ಗ ಮಕಬೆಟ್ಟಿನೇ ಇಲ್ರಿ ಸರ ಎಲ್ಲಾ ಸುಳ್ಳು ಹೇಳ್ಯಾಳ್ರಿ. ಸುಳ್ಳಿಗೆ ಹುಟ್ಟ್ಯಾವ ತಾಯಿ ಮಗಳು ತಂದಿ ನೋಡ್ರಿ. ಆ ಒಪ್ಕೊಂಡಿರೋ ರೊಕ್ಕ ಹೋದಲ್ರಿ, ಕೊಡ್ತೀವಿ. ನಾ ಕೊಡೋದಿಲ್ಲ ಅಂತ ಎಲ್ಲಂದೇವಪ್ಪ, ಕೊಡ್ತೀವಿ. ಆದ್ರೆ ನಮ್ಮ ಮಗಗ ಮದಿ ಫಿಕ್ಸ್ ಆಗೈತ್ರಿ. ಅವರು ಈಗ ಮುಂದಿನ ತಿಂಗಳದಾಗ ಲಗ್ನ ಇಟ್ಕೊಂಡಾರ. ಈಗ ಆ ಲಗ್ನ ಆತಂದ್ರೆ ಕೈಗೆ ರೊಕ್ಕ ಬರ್ತೈತಿ. ನಾವು ಖಂಡಿತ ರೊಕ್ಕ ಕೊಡ್ತೇನ್ರಿಪ್ಪ. ದಯವಿಟ್ಟು ನನ್ನ ಮಗನ ಕರ್ಕೊಂಡು ಹೋಗ್ಬೇಡ್ರಿ. ಏರಿ ಬೆಲ್ಲ ಹೊಡಿ ಕಾಲ್ ಕುಂತ ಕೂತಿರಲ್ಲ, ಎದ್ದು ಬರ್ರಿ. ಹೌದ್ರಿ ಸಾಹೇಬ್ರ, ಈಗ ನೀವು ಇವ್ನ ಕರ್ಕೊಂಡು ಹೋದ್ರೆ ಮದುವೆ ಮುರಿದ್ ಬೀಳ್ತೈತಿ. ಮದುವೆ ನಿಶ್ಚಯ ಆಗೈತಿ. ಆಮೇಲೆ ಹುಡುಗಿ ಮನೆಯವ್ರಿಗೆ ಏನ್ ಉತ್ತರ ಕೊಡ್ಬೇಕು? ನಿಮ್ ಕೈ ಮುಗಿತೇನ್ರಿ. ನೋಡ್ರಮ್ಮ, ಏನಿದ್ದು ಸ್ಟೇಷನ್ಗೆ ಬಂದು ಮಾತಾಡ್ಕೋರಿ. ನೀವು ಮತ್ತೆ ಆ ಕಂಪ್ಲೇಂಟ್ ಕೊಡ್ತಲ್ಲ ಆ ಹುಡುಗಿ ನೀವು ಮಾತಾಡ್ಕೋರಿ. ಸ್ವಲ್ಪ ದಿನ ಟೈಮ್ ಕೇಳ್ಕೊರಿ. ಆಯ್ತ್ರಿ, ನಾವ್ ಬರ್ತೇವೆ. ಅವ ಬೇಡ್ರಿ, ನಾ ಬರ್ತೇನೆ. ಬಂದ್ ಮಾತಾಡ್ತೇನೆ ಆಕಿ ಕೂಟ. ಹಂಗೆಲ್ಲ ಇಲ್ಲಮ್ಮ, ನೀವು ಬರ್ತಿರೋ ಬಿಡ್ತಿರೋ, ನಿಮ್ ಮಗನ್ ಮಾತ್ರ ಈಗ ಕಳಿಸ್ಬೇಕು. ಆಮೇಲೆ ಅವ್ರು ಒಪ್ಕೊಂಡ್ರೆ ಅಲ್ಲಿವರೆಗೂ ಕಸ್ಟಡಿ ಒಳಗಿರ್ತಾರ. ಅವ್ರೇನಾದ್ರೂ ಆಯ್ತು ನೀವು ಟೈಮ್ ತಗೊಂಡು ನಮ್ಗೆ ದುಡ್ಡು ಕೊಡ್ರಿ ಅಂತ ಒಪ್ಕೊಂಡ್ರೆ ಮಾತ್ರ ನಾವು ಬಿಡೋದು. ಇಲ್ಲ ಅಂದ್ರೆ ದುಡ್ಡು ಕೊಟ್ಟೆ ನೀವು ನಿಮ್ ಮಗನ್ ಬಿಡಿಸ್ಕೊಂಡು ಹೋಗ್ಬೇಕು. ಅವರು ಲೀಗಲಿ ಆಗಿ ಕೇಳ್ತಾ ಇದಾರೆ. ಕೋರ್ಟಿಂದ ಆಲ್ರೆಡಿ ಅನೌನ್ಸ್ ಆಗೈತಿ, ಕೊಡ್ಬೇಕು ಇಂಥ ತಾರೀಕು ಒಳಗಂತ. ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಆಸ್ ಯೂಶುವಲ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ ಪ್ರಕಾರ ನಾವು ನಡ್ಕೋಬೇಕಾಗತ್ತಿ. ಅಯ್ಯೋ ದೇವ್ರಿ. ಆಯ್ತ್ರಿ ಸಾಹೇಬ್ರ, ಬರ್ತೇನೆ ನೋಡ್ರಿ. ನೀವ್ ಹಿಂದ್ ಬರ್ರಿ. ನೀ ಬಾರಪ್ಪ. ಅವ್ವ, ನೀ ತಲೆ ಕೆಡ್ಸ್ಕೊಬ್ರ, ನೀ ಹೋಗು, ನಾವ್ ಹಿಂದೆ ಬರ್ತೀವಿ. ಬಂದಕ್ಕೆ ಈ ಕಡೆ ಮಾತಾಡ್ತೀವಿ. ನೋಡ್ದೇನ್ಲ, ಲಗ್ನಕ್ಕೊಲ್ಲೆ ಅಂತ ಕುಣದಾಡ್ತೀಯಲ್ಲ. ಆ ಭಿಕ್ಷುಕ್ರ ಫ್ಯಾಮಿಲಿ ಹುಡುಗಿ ತಗೊಂಬಂದ್ ಮದ್ವಿ ಮಾಡ್ಕೋಬೇಕಂತೀಯಲ್ಲ. 12 ಲಕ್ಷ ಅಲ್ಲ, 12 ರೂಪಾಯಿನೂ ಕೊಡುದಿಲ್ಲ ಅವ್ರು. ಏನ ಉಲ್ಟಾ ನಾವೇ ಅವ್ರ ಹೆಣಕ್ ಚಂದ ಮಾಡ್ಬೇಕು ಗೊತ್ತನ? ಈಗ ನೋಡ, ನಾ ನೋಡಿರೋ ಸಂಬಂಧ ಮಾಡ್ಕೊಂಡಿ ಅಂದ್ರೆ ಕೈ ತುಂಬಾ ಲಕ್ಷ್ಮಿ ಕುಣದಾಡ್ತಾಳ, ಬ್ರೇಕ್ ಡ್ಯಾನ್ಸ್ ಮಾಡ್ತಾಳ ನಮ್ಮ ಮನಿಗೆ ಬಂದ, ಗೊತ್ತನ? ಯಾರೇ ಏನಾರ ಮಾಡ್ರವ, ಅದಕ್ಕೆ ಅಕ್ಕಿನೇ ಮದ್ವಿ ಮಾಡ್ಕೋಬೇಕಂತ ಏನಿಲ್ಲ. ಎಲ್ಲಿದಾರ ಹೆಂಗಾರ 12 ಲಕ್ಷ ಒಂದಿಸ್ರವ. ಎಲ್ಲಿದ ಹೊಂದಿಸದ್ಲ? 12 ಲಕ್ಷ ಏನ್ 12,000 12 ರೂಪಾಯಿ ಕೇಳ್ದಂಗ್ ಮಾಡಕತ್ತಿಯಲ್ಲ. ಅಯ್ಯೋ ದೇವ್ರೆ, ನಾವ್ ಕೋಟ್ಯಾಧೀಶ್ವರನ ಈ ಮುರುಕ್ ಮನ್ಯಾಗ ಬಿದ್ದೇವಿ ಇಲ್ಲಿ. ಅಯ್ಯಾಕತ್ಯ ಈಗ ನೀ ಹೋಗು, ನಾವು ಬರ್ತೇವೆ, ಹಿಂದೆ ಬರ್ತೇವೆ. ಈಗ ಬರ್ತೇವೆ ನೋಡಿ ಸಾಹೇಬ್ರ. ಪಡಿಯೋದ್ ಮಾಡ್ಬೇಡ್ರಿ. ನನ್ನ ಮಗ ತಾಡ್ಕೊಳ್ಳೋದಿಲ್ಲ, ಮದುವೆ ಐತಿ. ಗಿಡಿದ್ ಮಾಡ್ಬೇಡ್ರಿ. ಬರ್ತೇನೆ, ನಾ ಹಿಂದೆ ಬರ್ತೇನೆ. ಇಲ್ಲಮ್ಮ, ಹೊಡಿಯೋದ್ ಗಿಡಿಯೋದೆಲ್ಲ ಏನ್ ಮಾಡಲ್ಲ. ತಗೊಂಡೋಗಿ ಒಳಗೆ ಹಾಕಿರ್ತೀವಿ. ನೀವು ಬಂದು ರೊಕ್ಕ ಕೊಟ್ಟು ಬಿಡಿಸ್ಕೊಂಡು ಹೋಗ್ರಿ. ಇಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟರ ಕಡೆ ಮಾತಾಡ್ಕೋರಿ. ಆಯ್ತ್ರಿ, ಬಂದೆ. ಅವ್ವ ಬರ್ರಿ. ನಿಮ್ ಮುಂದೆ ಹೋಗಿರಪ್ಪ. ಬರ್ತೇನೆ ನಡಿ, ಹೋಗು. ನೋಡ್ದೇನ, ನಾ ಹೇಳ್ದಂಗ್ ಮಾಡ್ಲಾ? ಹ್ಞೂ ಅನ್ಲಾ? ಮದ್ವಿ ಮಾಡ್ಕೊಳಕ್ ಒಪ್ಕೋರ್ಲಾ? ಆಯ್ತು, ನಂಗೆ ಇದರಿಂದ ಬಿಡ್ಸು. ಅಯ್ಯೋ, ನನ್ನ ಮಗನ್ ಹೇಳ್ಕೊಂಡು ಹೋದ್ರಲ್ಲವ ಪೊಲೀಸರು. ಆಕಿ ಹೆಣ ಚಂದಾಗ್ಲಿ ಆಕಿ ಹೀಕಿ ಹಾಳಾಗೆ ಹೊಕ್ಕಳಕಿ ಕುಂತ್ರಲ್ಲ ತಲೆ ಮ್ಯಾಕ ಇಟ್ಕೊಂಡ. ಅಯ್ಯೋ ದೇವ್ರೆ, ಏನತಿಗೆಮ್ಮ ಇದೆಲ್ಲ? ನೋಡ್ದಿ ಯಾಕೆ ನಾನು ಮತ್ತೆ ಸಂಬಂಧಕ್ಕೆ ಇದಕ್ಕೆ ಒಪ್ಕೊಂಡು ಬಂದಿದ್ದಲ್ಲಿಂದ ಆ ಹುಡುಗಿನೇ ಆಗ್ಬೇಕು ಅಂತೇಳಿ. ದಪ್ಪ ಐತಿ ಕರೆ, ಆದ್ರೆ ಹುಡುಗಿ ಚಂದ ಐತಿ, ಏನ ಶಾಣೆ ಐತಿ. ಹೌದು, ನಂಗೆ ರೊಕ್ಕ ರೂಪಾಯಿ ಒಡಿ ವಸ್ತ್ರ ಎಲ್ಲ ಕೊಟ್ಟ ಮದುವೆನ ಅವರೇ ಮಾಡ್ಕೊಂತಾರಂತೆ. ಸ್ವಲ್ಪ ದಪ್ಪ ಇದ್ರೆ ಏನಾತ ತಡಿ, ನಾಳೆ ಈಕೆ ಎದಾಳಲ್ಲಿ ಈಕೆ ಈಗ ಫೋನ್ ಹಚ್ಚಿದ್ವಲ್ಲಿ ಒಪ್ಕೊಂಡತ್ತಲ್ಲ ಆ ಹುಡುಗಿ ದಪ್ಪ ಆಗೋದಲ್ಲ ಅಂತೇಳಿ ಬಾಂಡ್ ಪೇಪರ್ ಮೇಲೆ ಬರ್ದು ಕೊಟ್ಟಾಳನ. ನಾಳೆ ಮದುವೆ ಆದ್ಮೇಲೆ ಅಕ್ಕಿನೂ ದಪ್ಪ ಆಗ್ಬೋದು. ಈಗ ಅಂತವ ನೀನ ಮದುವೆಯಾಗಿ ಹೆಂಗಿದ್ದಿ, ಈಗ ದಪ್ಪಾಗಿ ಇಲ್ಲ ಹಂಗಂತೇಳಿ ಅಂದ್ರೆ ದಪ್ಪಿದ್ದವ್ರು ದಪ್ಪ ಇರ್ತಾರ, ತೆಳ್ಳಗಿದ್ದವ್ರು ತೆಳ್ಳಗೇ ಇರ್ತಾರ ಅಂತ ಏನಾರ ಐತೆನ? ಇವಾಗ ಅಂತೇನ ನನ್ನತ್ತಾಗ ಆ ಹುಡುಗಿದದು ಏನು ಮಂಕ ಗೌದತೆ ಏನ? ಈಗ ನೋಡು, ಆಕಿ ಇಷ್ಟು ಕಂಪ್ಲೇಂಟ್ ಕೊಟ್ಟಾಳ ಅಂದ್ರೆ ಆಕೇನು ಒಪ್ಕೊಳ್ಳೋದಿಲ್ಲ. ಈಗ 12 ಲಕ್ಷಕ್ಕೆ ಏನು 12 ಲಕ್ಷ ರೂಪಾಯಿ ಕೊಡಕ್ಕೆ ಟೈಮ್ ಕೊಡೋದಿಲ್ಲ. ಈಗ ಆಕಿ ಹೆಂಗಾರ ಮಾಡಿ ಮದ್ವೆ ತಪ್ಪಿಸ್ಬೇಕಂತೇಳಿ ಆಕಿ ಮುದ್ದಾಮ್ ಮಾಡ್ಯಾಳ. ಯವ್ವ, ಈ ಕೆಲಸನ ಏನು ಮಾಡೋದೀಗ? ಶಾಂತ, ಒಟ್ಟು ನೀನು ಬಾರ ಮಾತಾಡೋಣ. ನಾನು ಏನು ಮಾತಾಡ್ಲತ್ಗೆಮ್ಮ? ನಾ ಮಾತಾಡಿದ್ರೆ ಆಕಿ ಸುಮ್ಮನೆ ಕಳನ? ಹೇಳ್ರಂಗಾರ ನೀವೇ ನೋಡೋಣ. ನೀವೇ ಹೋಗಿ ಸ್ವಲ್ಪ ಸಮಾಧಾನಾಗಿ ಮಾತಾಡ್ರಿ. ಆಯ್ತವ, ಹಂಗೆ ಮಾಡ್ತೇನೆ ಬಿಡು. ಮತ್ತೇನು ಮಾಡೋದು? ಈ ಭಾಡೆ ಒಪ್ಕೊಂಡಲ್ಲಿ ಹೆಂಗ ಮಾಡೀಗ? ಅಯ್ಯೋ, 12 ಲಕ್ಷ ರೂಪಾಯಿಗೆ ಏನು ಮಾಡೋದು? ಹೆಂಗಾರ ಮಾಡಿ ಇನ್ನೊಂದು ತಿಂಗಳು ಟೈಮ್ ಕೊಡುವ ಅಂತೇಳಿ ಆಕಿನ್ನ ಕೇಳ್ತೇನೆ. ಆಕಿ ಟೈಮ್ ಕೊಡ್ತಾಳ ಅಂತ ನನಗೆ ಅನ್ಸಂಗಿಲ್ಲ. ಕಂಪ್ಲೇಂಟ್ ವಾಪಸ್ ತಗೊಂತಾಳ ಅಂತ ನನಗೆ ಅನ್ಸಂಗಿಲ್ಲ.
ಏನ್ ಮಾಡೋದಂತ ಎಲ್ಲಿದಾರ ಬ್ಯಾರೆ ರೊಕ್ಕನಾರ ಹೊಂದ್ಸಕ್ ಪ್ರಯತ್ನ ಪಡ್ಬೇಕು. ಮಾಡ್ಬೇಕರೆ ಆದ್ರೆ ಎಲ್ಲಿ ರೊಕ್ಕ ಹೊಂದ್ಸನ್ರಿ ಏನು ಒಂದು ತಿಳಿವಲ್ತಪ್ಪ ನನ್ನ ತಲ್ಯಾಗ. ಒಂದು ತಿಳಿ ಅಂದ್ರೆ 16 ತಿಳಿತಾ ಐತಿ. ಏನ್ ಮಾಡೋದಂತ. ಶಿವಲಿಂಗ ನಿನ್ ಕಡೆ ಏನಾರ ಐತ್ಯಾ? ಎಲ್ಲಿದಾರ ಏನಾರ ರೊಕ್ಕ? ನನ್ನ ಕಡೆ ಎಲ್ಲಿಂದ ಬರ್ಬೇಕತ್ಕಮ್ಮ? ಅಲ್ಲ ಒಂದ್ ಮಾತು ಆ ಗಿರ್ಜಿಯರ್ನ ಕೇಳಿ ನೋಡ್ತೀಯನ್ ನೋಡ. ಅವ್ರ ಕಡೆ ರೊಕ್ಕ ಇದ್ರು ಇರ್ಬೋದು, ಒಳ್ಳೆ ಚಲೋ ದುಡಿತಾ ಅದಾರ ಈಗ ಅವ್ರ ಮನ್ಯಾಗ ಎಲ್ಲಾರು. ನಿನ್ನೆ ಫಂಕ್ಷನ್ ಒಳ್ಳೆ ಜೋರಾಗೆ ಮಾಡ್ಯಾರ ಅಂತ ಅಂದ್ಲಪ್ಪ ಶಾಂತವ. ಅಲ್ರಿ ಅದಕ್ಕೆ ಅತ್ತಿಯರ ನನ್ನ ಅವ್ರ ಮನೆ ಫಂಕ್ಷನಿಗೆ ಕರ್ದಿಲ್ಲಕ್ಕಿ ಅಕ್ಕಿ ಹತ್ರ ನಾ ಸಾಲ ಮಾಡಕ್ ಹೋಗ್ಬೇಕನ ಭಿಕ್ಷೆ ಎತ್ತಿದ್ರು ಚಿಂತಿಲ್ಲ. ದಾರ್ಯಾಗ ಆ ಬಿಡಾಡಿ ಅಂತೇಳಿ 1 ರೂಪಾಯಿ ಕೇಳೋದಿಲ್ಲ ನಾನು. ನನ್ನ ಮಗನ ಹೆಂಗ್ ಕರ್ಕೊಂಬರ್ಬೇಕು ನಂಗೆ ಗೊತ್ತೈತಿ. ಹೊಕ್ಕನೀಗ ಏ ಬರ್ರಿ. ಅವ್ವ ನೀ ಸುಮ್ಮನೆ ನೀ ಯಾಕೆ ಹೇಳಕ್ ಹೋಗಿ ಇಂಥವೆಲ್ಲ? ಆಕಿ ಕೇಳೋದಿಲ್ಲ ಈಕಿ ಕೊಡೋದಿಲ್ಲ ನಂಗೂ ಗೊತ್ತೈತಿ, ಅದಕ್ಕೆ ನಾ ಸುಮ್ಮನೆ ಇರೋದು. ಅಲ್ಲ ಎಲ್ಲಿದ ಒಂದು ರೊಕ್ಕದ ಸಂಬಂಧನ ಹುಡುಕ್ಯಾಳ್ಬಿಡು ಈಕಿ ನಮ್ಮಕ್ಕಿ. ಅದೆಲ್ಲ ಆತ್ ಬೇ. ಮತ್ತೆ ಈಗ ಅವ್ನು ಹೊರಗೆ ಬಿಟ್ರೆ ಚಂದ, ಹೊರಗೆ ಬಿಡ್ಲಾರ್ದಂಗೆ ಇಟ್ಕೊಂಡು ಕುಂತ್ರಂದ್ರೆ ಏನಪ್ಪ ದೇವ್ರಿಗೆ ಗೊತ್ತು ಹೋಗತ್ತ. ಸರಿ ನಾ ಬರ್ತೇನೆ ತಗೋರ್ಬೇವ, ಹೋಗ್ಕನ್ ಕೆಲ್ಸದ ಮನ್ಯಾಗ. ಅಕ್ಕ ನಾನು ಬರ್ತೇನೆ ನಡಿ, ನಂದೊಂದು ಸ್ವಲ್ಪ ಕೆಲಸ ಐತಿ. ಹಂಗೆ ಬಂದು ಮಾವನ ಕಡೆ ಭೇಟಿಯಾಗಿ ಹೋಗ್ಕನ್ ಕಡೆ. ಅಲ್ಲ ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು? ನಿಮ್ಮ ಅವ್ಗ ಅಷ್ಟು ಬುದ್ಧಿ ಇಲ್ಲನ? ಅಷ್ಟು ಮಂದ್ಯಾಗ ಅದನ್ನ ಮಾತಾಡೋ ಕೆಲಸ ಇತ್ತ ನಿಮ್ಮವ್ವ? ರೀ ಅವರು ಮಧುರ ಅಕ್ಕಗಂತ ಅನ್ಲಿಲ್ಲ. ಹಿಂಗೇನಾರ ಆದಾಗ ದೌಡಕ್ಕವ್ರಿ. ಮದುವೆ ಆಗಿ ಮುದ್ದಾಮ ಮಕ್ಕಳಾಗ್ಲಿ ಅಂತ ಕಾಯೋರಿಗೆ ದೌಡ ಆಗೋದಿಲ್ಲ. ಅದೇ ಏನಾರ ಹಿಂಗ ಕದ್ದು ಮುಚ್ಚಿ ನಡೆದಾಗ ಪಟ್ಟನಂಗೆ ನಿಂತು ಬಿಡ್ತತಿ. ಎಲ್ಲೋ ಜಗತ್ ದೇವರು ಕೊಡದೆ ಹಂಗಲ್ರಿ ಅಂತೇಳಿ ಏನೋ ಹೇಳಕ್ ಹೋದ್ರವ್ರು ಅಷ್ಟೇ. ನೀವು ಅದಕ್ಕೆ ಯಾಕೆ ಇದು ಮಾಡ್ತೀರಿ? ಅಷ್ಟೇನು ಅವ್ರಿಗೆ ತೀರಾ ಗೊತ್ತಾಗಲ್ಲನ? ನೋಡ ನಾನೇನ್ ಹುಚ್ಚಲ್ಲ, ಏನ್ ಮಾತಾಡ್ತಾರ ಅಂತ ತಿಳ್ಕೊಳ್ಳಾರ್ದಷ್ಟು ಏನ ನಿಮ್ಮವ್ವ ಮಾತಾಡಿದ್ದ ಹಂಗಿತ್ತ. ಏನು ಗೊತ್ತಾಗೋದಿಲ್ಲ ಸ್ವಲ್ಪ ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಏನು ಎತ್ತ ಅಂತೇಳಿ. ಹಂಗ ಮಾತಾಡಿದ್ರೆ ಏನ್ ಆಕ್ಕತಿ, ನಾ ಮಾತಾಡ್ಬೇಕು ಮಾತಾಡ್ಬಾರ್ದು ಅಷ್ಟೊಂದು ತೀರ ತಿಳ್ಕೊಳಕಿಲ್ಲ ಅಂದ್ಲೆ. ತಗ ಬಾಳ ಬೇಜಾರಾತು ಮಾತಾಡಿದ ಮಾತುಗಳು. ಏನ್ ಅವ್ರಿಗೆ ಸ್ವಲ್ಪ ಒಂದಿಟ್ಟು ಇಷ್ಟು ತಿಳ್ಕೊಳಂಗಿಲ್ಲ ಅಂದ್ರೆ ಹೆಂಗಂತ. ನೀ ದೊಡ್ಡವರಾಗಿ ವಯಸ್ಸು ಕಳಿಸಿ ಎದಕ್ ಉಪಯೋಗ ಅದು? ಅಯ್ಯ ಅಲ್ರಿ ಯಾನಮ್ಮಿ ಬೈತಾನಾದಿರಿ ನೀವು? ನಾ ಹೇಳಾತಿನಲ್ಲ ಅವ್ರು ಏನ್ ಹಂಗ ಮಧುರ ಅಕ್ಕಗ ಅನ್ಬೇಕು ಅಂತ ಅಂದಿದ್ದಲ್ಲ ಅಂತ ಹೇಳ್ತಾ ಇದೀನಿ. ನೀವೇನ್ ನಿಮ್ದೇ ನೀವು ವಾದಿಸ್ತಿರಲ್ಲ. ಮಧುರ ಅಕ್ಕಾಗಲ್ಲ ಅಂದ್ರೆ ಮತ್ತೆ ಅದನ್ನ ಎಲ್ಲರ ಬೇರೆ ಕಡೆ ಮಾತಾಡ್ಬೇಕು. ನಮ್ ಇದ್ರ ನಿಂತ ಯಾಕೆ ಮಾತಾಡ್ಬೇಕು? ಏನು ಅಲ್ಲ ಅಂದ್ಬಿಟ್ರೆ ನಾನು ಅಷ್ಟು ಗೊತ್ತಾಗೋದಿಲ್ಲ ಅಂತ ಮಾಡಿ ನನಗೆ. ಯಪ್ಪ ತಪ್ಪಾಗೆ ತೋರಪ್ಪ ತಂದೆ, ತಪ್ಪಾಗೈತಿ. ಯಾಕೆ ನಮ್ಮ ಮಗು ಬುದ್ಧಿಲ್ಲ ಎಲ್ಲಿ ಏನ್ ಮಾತಾಡ್ಬೇಕಂತೇಳಿ ಸಾಕಾಗ್ ಹೋಗೈತಿ ನನಗಂತೂ ಹೊತ್ತಾಗ. ನೋಡಿ ಮಾತಾಡೋಕ್ಕಿಂತ ಮುಂಚೆ ಹಿಂಗ್ ಹೋಗ್ಬಿಡೋದು ಒಂದ್ ಕಲ್ತಿ.